ಹಾಲೆಲೂಯಾ! ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಮ್ಮ ದೇವರೊಂದಿಗೆ ಮಾತಾಡುವ ಸಮಯ, ಆತನ ಮಾತುಗಳನ್ನು ಕೇಳುವ ಸಮಯ ಇದಾಗಿರೋದ್ರಿಂದ ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದಿನಾಲು ನಿಮ್ಮ ಪಾದ ಸನ್ನಿಧಿಯಲ್ಲಿ ನಿಮ್ಮ ವಾಕ್ಯವನ್ನು ಕೇಳಿದ ವಾಕ್ಯದ ಪ್ರಕಾರ ನಡೆದುಕೊಳ್ಳುವುದಕ್ಕಾಗಿಯೂ ಮತ್ತಷ್ಟು ಮುಖ್ಯವಾಗಿ ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಪರಿಪೂರ್ಣರಾಗುವ ಹಾಗೆ ಪ್ರಾರ್ಥಿಸಲು ಕೊಡುತ್ತಿರುವ ಅವಕಾಶಕ್ಕಾಗಿ ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಈ ಸಮಯವನ್ನು ಆಶೀರ್ವದಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಬೆಳಗ್ಗೆ ಎದ್ದ ತಕ್ಷಣವೇ ಪ್ರಾರ್ಥಿಸಿದ್ದೀರಾ? ಬೆಳಗ್ಗೆ ಎದ್ದ ತಕ್ಷಣವೇ ಯೇಸುವೇ ನಿಮಗೆ ಸ್ತೋತ್ರ ಅಂತ ಹೇಳ್ರಿ. ಇನ್ನು ಯಾವ ಉಪಕಾರ ದೇವ್ರು ಮಾಡಿಲ್ವಲ್ಲ ಅಂದ್ಕೊಳ್ಬೇಡಿ. ನೀವು ಎದ್ದಿರೋದೇ ದೇವರು ಮಾಡಿರುವಂತಹ ಒಂದು ದೊಡ್ಡ ಉಪಕಾರವಾಗಿದೆ. ರಾತ್ರಿ ಎಲ್ಲ ನಿಮ್ಮನ್ನು ಕಾಪಾಡಿದ ದೇವರು, ಬದುಕೆಲ್ಲ ನಿಮ್ಮನ್ನು ಕನಿಕರಿಸಿ ಕೃಪೆ ತೋರಿಸಿದ ದೇವರು ಮತ್ತೊಂದು ಹೊಸ ದಿನವನ್ನು ಫುಲ್ಲಿ ಪ್ಯಾಕ್ಡ್ 24 ಅವರ್ಸ್ನೊಂದಿಗೆ ದೇವರು ನಮಗೆ ಕೊಡ್ತಿದ್ದಾರೆ. ಏನ್ ಮಾಡ್ತಿದ್ದೇವೆ ಆತನು ಕೊಟ್ಟ ಸಮಯವನ್ನು, ಏನ್ ಮಾಡ್ತಿದ್ದೇವೆ ಆತನು ಕೊಟ್ಟ ಜೀವಿತವನ್ನು, ಹೇಗಿದ್ದೇವೆಂದು ಪರಿಶೀಲಿಸಿಕೊಳ್ಳೋಣ. ದೇವರು ಎಷ್ಟೋ ಉಪಕಾರ ಮಾಡ್ತಿದ್ದಾರೆ, ಎಷ್ಟೋ ಪ್ರಾರ್ಥನೆಗಳಿಗೆ ಆತನು ಉತ್ತರ ಕೊಡ್ತಿದ್ದಾರೆ. ಆದರೆ ನಾವು ಆತನು ಕೊಟ್ಟ ಉತ್ತರಗಳಿಗೆ ಹೇಗೆ ಪ್ರವರ್ತಿಸ್ತಿದ್ದೇವೆ, ಹೇಗೆ ಜೀವಿಸ್ತಿದ್ದೇವೆ, ಹೇಗಿದ್ದೇವೆ, ಹೇಗಿರ್ತಾ ಇದ್ದೇವೆ ಹೇಳಬೇಕಾದ್ರೆ ನಾವು ದೇವರ ಮುಂದೆ. ಬಹಳಷ್ಟು ಜನ ಎದ್ದ ತಕ್ಷಣವೇ ಬೆಳಗ್ಗೆ ಕನ್ನಡಿ ಮುಂದೆ ಹೋಗ್ತಾರೆ. ರಾತ್ರಿಯೆಲ್ಲ ಚೆನ್ನಾಗಿ ನಿದ್ದೆ ಆಯ್ತಾ, ಮುಖ ಏನಾದರೂ ಬಹಳ ಉಬ್ಬಿಕೊಂಡಿದೆಯಾ ಎಂಬುದಾಗಿ ನೋಡಿಕೊಳ್ತಾ ಕನ್ನಡಿಯ ಮುಂದೆ ಬಹಳಷ್ಟು ಜನ ಬ್ರಷ್ ಮಾಡಿಕೊಳ್ತಾ, ಮುಖ ನೋಡಿಕೊಳ್ತಾ ಸಿದ್ಧರಾಗ್ತಾರೆ. ರಾತ್ರಿ ಎಲ್ಲ ಮಲಗಿರೋದ್ರಿಂದ ಮೊಬ್ಬಾಗಿರುತ್ತೆ ಅಲ್ಲವೇ, ಆ ಮುಖ ಎಲ್ಲ ತೊಳ್ಕೊಳ್ತಾರೆ, ಬ್ರಷ್ ಮಾಡ್ತಾರೆ. ತೊಳ್ಕೊಳ್ತೀರಲ್ಲವೇ, ಬ್ರಷ್ ಮಾಡ್ತೀರಲ್ಲವೇ? ಹಾಗೆಯೇ ನಾವು ಬೆಳಗ್ಗೆ ಬೇಗ ಎದ್ದ ತಕ್ಷಣವೇ ಪ್ರತಿದಿನ ದೇವರ ಸನ್ನಿಧಿಯಲ್ಲಿ ನಮ್ಮ ಹೃದಯವನ್ನು ಕೂಡ ತೊಳೆದುಕೊಂಡು ನಮ್ಮ ದಿನಚರಿಯನ್ನು ಪ್ರಾರಂಭಿಸಬೇಕು. ಕನ್ನಡಿಯಲ್ಲಿ ಮುಖ ನೋಡಿಕೊಂಡಂತೆಯೇ ದೇವರ ವಾಕ್ಯದಲ್ಲಿ ನಮ್ಮ ಹೃದಯವನ್ನು ನೋಡಿಕೊಳ್ಬೇಕು. ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರುವುದರ ಮೂಲಕ ಆತನ ಮುಖ ಕಾಂತಿಯಲ್ಲಿ ನಮ್ಮ ರಹಸ್ಯ ಪಾಪಗಳು ಕಾಣಿಸಿಕೊಳ್ತವೆ. ಹಾಗಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣವೇ ಅದನ್ನು ದಯಪಾಲಿಸಿರಿ, ಇದನ್ನು ದಯಪಾಲಿಸಿರಿ ಅನ್ನುತ್ತಾ, ಇಲ್ಲವೇ 4 ಸ್ತೋತ್ರ ಹೇಳಿ ಪ್ರಾರ್ಥನೆ ಮಾಡಿ ಮುಗಿಸುವಂಥದ್ದಲ್ಲ. ಆದರೆ ಕರ್ತನೇ, ಈ ದಿನ ಹೇಗಿದೆ ನನ್ನ ಜೀವಿತ, ನಿಮ್ಮ ಮುಂದೆ ಹೇಗಿದ್ದೇನೆ ನಾನು ಎಂದಾದರೂ ಇಂತಹ ಪ್ರಾರ್ಥನೆ ಮಾಡಿದ್ದೀರಾ ನೀವು? ದೇವರ ಬಳಿಗೆ ಹೋಗಿ ಎಲ್ಲವನ್ನೂ ಬೇಡಿಕೊಳ್ತೇವೆ. ಆದರೆ ದೇವರೇ, ನನ್ನ ಹೃದಯ ನಿನ್ನ ಮುಂದೆ ಹೇಗಿದೆ, ನನ್ನ ಬದುಕು ನಿಮಗೆ ಅಂಗೀಕಾರವಾಗಿದೆಯಾ ಎಂದು ಬೇಡಿಕೊಂಡಿದ್ದೀರಾ? ದಾವೀದನ ಹಾಗೆ ನನ್ನ ಹೃದಯ ಆಲೋಚನೆಗಳು, ನನ್ನ ಬಾಯಿಯ ಮಾತುಗಳು, ನನ್ನ ಹೃದಯದ ಆಲೋಚನೆಗಳು ನಿಮಗೆ ಅಂಗೀಕಾರವಾಗಿ ಮಾಡಿಕೊಳ್ಳಿರಿ ಎಂದು ಮೊರೆ ಇಟ್ಟಿದ್ದೀರಾ? ಆ ಕಾಲದಲ್ಲಿ ಭಕ್ತರು ತಮ್ಮ ಹೃದಯವನ್ನು ಮೇಲಿಂದ ಮೇಲೆ ಶುದ್ಧಿ ಮಾಡಿಕೊಳ್ತಾ ಇದ್ರು. ನಿಂದಾರಹಿತನೆಂದು ಕರೆಯಲ್ಪಟ್ಟಂತಹ ಯೋಬನು ಏನೆಂದು ಪ್ರಾರ್ಥಿಸ್ತಾನೆ ನೋಡಿ. ಯೋಬನ ಪುಸ್ತಕ 13ನೇ ಅಧ್ಯಾಯ 23ನೇ ವಚನ. ಯೋಬನ ಪುಸ್ತಕ 13:23. ನನ್ನ ದೋಷಗಳೆಷ್ಟು, ನನ್ನ ಪಾಪಗಳೆಷ್ಟು, ನನ್ನ ಪಾಪವನ್ನು, ನನ್ನ ದ್ರೋಹವನ್ನು ನನಗೆ ತಿಳಿಯಪಡಿಸು. ಅಂದರೆ ನನ್ನ ದೋಷಗಳೆಷ್ಟೆಂದು, ನನ್ನ ಪಾಪಗಳೆಷ್ಟೆಂದು, ನನ್ನ ಪಾಪವನ್ನು, ನನ್ನ ದ್ರೋಹವನ್ನು ನನಗೆ ತಿಳಿಯಪಡಿಸು ಅನ್ನುತ್ತಾನೆ. ನಾವು ಅಂದರೆ ಸಾಧಾರಣವಾಗಿ ಕ್ರೈಸ್ತರಾದ ನಾವು ಈ ದಿನ ಪಾಪ ಎಂದು ಒಪ್ಪಿಕೊಳ್ತೇವೆ. ಬೇರೆಯವರಿಗೆ ಪಾಪ ಅಂದರೆ ಅವರಿಗೆ ಕೋಪ ಬರುತ್ತೆ. ಅವರು ಅದಕ್ಕೆ ಅಂದರೆ ಆಜ್ಞೆ ಅತಿಕ್ರಮಗಳಿಗೆಲ್ಲ ಹೇಳೋದೇನೆಂದರೆ ಏನಂತಾರೆ ಗೊತ್ತಾ? ಅವು ನಮ್ಮ ಮಿಸ್ಟೇಕ್ಸ್ ಅನ್ನುತ್ತಾರೆ, ನಮ್ಮ ಎಡವಟ್ಟುಗಳು ಅನ್ನುತ್ತಾರೆ. ನಾನು ತಪ್ಪು ಮಾಡಿದ್ದೇನೆ, ಸಾರಿ ಅನ್ನುತ್ತಾರೆ ಕೆಲವರು. ನಾನೇ ತಪ್ಪು ಮಾಡಿದ್ದೇನೆ ಅನ್ನುತ್ತಾರೆ. ಬೇಕಾದರೆ ಪ್ರಾರ್ಥನೆ ಮಾಡಿದ್ದೇನೆ ಅನ್ನಲ್ಲ. ಆಯ್ತು ಬಿಡಿ, ನೀವು ತಪ್ಪು ಮಾಡಿದಿರೆಂದು ಗ್ರಹಿಸಿಕೊಳ್ಳೋದಾದರೆ ಪಾಪ ಒಪ್ಪಿಕೊಂಡಂತೆಯೇ. ಆದರೆ ನಿಜವಾಗ್ಲೂ ಗ್ರಹಿಸಿಕೊಂಡು ತಪ್ಪು ಒಪ್ಪಿಕೊಳ್ಳೋದಾದರೆ ಮತ್ತೊಂದು ಸಾರಿ ತಪ್ಪು ಮಾಡಲ್ಲ. ಪ್ರತಿದಿನ ನಮ್ಮ ಜೀವಿತದಲ್ಲಿ ನಾವು ನಮ್ಮ ತಪ್ಪು ಒಪ್ಪಿಕೊಳ್ತಾ ಇರಬೇಕು. ತಿಳಿದು ಮಾಡಿದ ತಪ್ಪು ಕೆಲವೊಂದಿವೆ, ತಿಳಿಯದೆ ಮಾಡಿದ ತಪ್ಪು ಕೆಲವೊಂದಿವೆ. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸಿನ್ಸ್ಗಳಿವೆ. ಕೆಲವೊಂದು ಆಜ್ಞೆ ಮೀರಿದವುಗಳಾಗಿವೆ, ಇನ್ನು ಕೆಲವೊಂದು ಮಾಡಬೇಕಾದವುಗಳನ್ನು ಮಾಡದೇ ಇರೋದು. ಚೆನ್ನಾಗಿ ಇದನ್ನು ಅರ್ಥ ಮಾಡಿಕೊಳ್ಳಿರಿ. ಮಾಡಬಾರದವುಗಳನ್ನು ಮಾಡದೇ ಇರೋದು, ಮಾಡಬೇಕಾದವುಗಳನ್ನು ಮಾಡದೇ ಇರೋದು. ಸಿನ್ಸ್ ಆಫ್ ಕಮಿಷನ್, ಸಿನ್ಸ್ ಆಫ್ ಒಮಿಷನ್ ಅನ್ನುತ್ತಾರೆ. ಮಾಡಬೇಕಾದವುಗಳನ್ನು ಮಾಡದೇ ಇರೋದು ತಪ್ಪು. ಮಾಡಲು ಅವಶ್ಯಕತೆ ಇಲ್ಲದಿರುವವುಗಳನ್ನು ಮಾಡಿ ಮುಗಿಸುವಂಥದ್ದು ಕೂಡ ತಪ್ಪು. ನಾವು ಅನೇಕ ಸಾರಿ ಮಾಡಬಾರದವುಗಳನ್ನು ಮಾಡ್ತಿದ್ದೇವೆ, ಮಾಡಬೇಕಾದವುಗಳನ್ನು ಮಾಡ್ತಾ ಇಲ್ಲ.
ಯಾವ ವಿಷಯದಲ್ಲಿ ಯಾವಾಗ ಏನು ಮಾಡ್ತಿದ್ದೇವೆ ಎಂಬುದನ್ನು ಎಂದಾದರೂ ನೀವು ಗುರುತಿಸಿದ್ದೀರಾ? ಯಾವ ವಿಷಯ ದೇವರಿಗೆ ಬಾಧೆ ಪಡಿಸ್ತಾ ಇದೆ ಎಂದು, ಯಾವ ವಿಷಯ ದೇವರ ಚಿತ್ತಕ್ಕೆ ವಿರುದ್ಧವಾಗಿದೆ ಎಂದು ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ತಾ ಇದ್ದೀರಾ? ಯೋಬನು ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ನನ್ನ ದೋಷಗಳೆಷ್ಟು, ನನ್ನ ತಪ್ಪುಗಳೆಷ್ಟು, ನನ್ನ ಎಡವಟ್ಟುಗಳೆಷ್ಟು, ನನ್ನ ಅವಿಧೇಯತೆಗಳೆಷ್ಟು ತಿಳಿಸು ಅನ್ನುತ್ತಾನೆ. ಅವಿಧೇಯರಾಗುವಂಥದ್ದು, ಎಡವಟ್ಟುಗಳು ಮಾಡುವಂಥದ್ದು, ತಪ್ಪು ಮಾಡುವಂಥದ್ದು ನಮ್ಮ ಜೀವಿತದಲ್ಲಿ ಎಷ್ಟೋ ಇದ್ದಿರ್ತವೆ. ಅವು ನನಗೆ ತಿಳಿಯಪಡಿಸು ದೇವರೇ ಅನ್ನುತ್ತಾನೆ. ನಿಮ್ಮ ಮನಸಾಕ್ಷಿ ನಿಮ್ಮ ಮೇಲೆ ದೋಷಾರೋಪಣೆ ಮಾಡುವ ಸ್ಥಿತಿ ನೀವು ಮೀರಿ ಹೋಗುವಾಗ, ನಿಮ್ಮ ಮನಸಾಕ್ಷಿಗೆ ನೀವು ನಿದ್ರೆ ಹೋಗುವಂತೆ ಮಾಡಿದಾಗ, ನಿಮ್ಮ ಮನಸಾಕ್ಷಿ ಸತ್ತು ಹೋಗುವ ಮನಸಾಕ್ಷಿಯನ್ನಾಗಿ ನೀವು ಮಾಡಿಕೊಂಡಾಗ, ಅಂದರೆ ಮಾಡಿದ್ದನ್ನೇ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮಾಡಿ ರೂಢಿಯಾದಾಗ ಮನಸಾಕ್ಷಿ ಸ್ಪಂದಿಸಲ್ಲ. ಅದಕ್ಕೆ ದೇವರ ಬಳಿಗೆ ಹೋಗಿ ಬೇಡಿಕೊಳ್ಳಬೇಕು, ದೇವರೇ ನನ್ನ ತಪ್ಪುಗಳೆಷ್ಟೆಂದು, ನನ್ನ ಪಾಪ ದೋಷಗಳು ಎಷ್ಟೆಂದು, ನನ್ನ ಪಾಪಗಳೆಷ್ಟೆಂದು ತಿಳಿಯಪಡಿಸೋಣಬೇಕು. ಸಕಲ ದುರ್ನೀತಿ ಪಾಪವಾಗಿದೆ ಎಂದು ದೇವರ ವಾಕ್ಯ ಹೇಳುತ್ತೆ. ಆಜ್ಞೆ ಅತಿಕ್ರಮಿಸುವುದೇ ಪಾಪ ಆಗಿದೆ. ಸಕಲ ದುರ್ನೀತಿ ಪಾಪವಾಗಿದೆ. ನ್ಯಾಯಕ್ಕೆ ವಿರುದ್ಧವಾಗಿರುವಂಥದ್ದು, ಅನ್ಯಾಯ ಮಾಡುವುದು, ಅಕ್ರಮ ಮಾಡುವುದು ಪಾಪ ಆಗಿದೆ, ಅಪರಾಧ ಆಗಿದೆ. ನಮ್ಮ ದೇಶದಲ್ಲಿ ಕೆಲವೊಂದು ಕಾನೂನುಗಳಿವೆ ನೋಡಿ. ಅಪರಾಧ ಮಾಡಿದವರಿಗೆ ಹಿಡ್ಕೊಳ್ಳುತ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಅವರು ದಂಡ ವಿಧಿಸ್ತಾರೆ, ಶಿಕ್ಷೆ ವಿಧಿಸ್ತಾರೆ. ಆದರೆ ಈ ದಿನ ನೀವು ಮಾಡಿದ ಅಪರಾಧ ಯಾರೂ ಹಿಡಿಯುತ್ತಾ ಇಲ್ಲ. ಕೆಲವೊಂದು ಸಾರಿ ಯಾರಿಗೂ ಗೊತ್ತಿಲ್ಲ ಅಂದ್ಕೊಳ್ತಿದ್ದೀರಿ. ಎಸ್, ಮನುಷ್ಯರಿಗೆ ಗೊತ್ತಿಲ್ಲದಂತೆ ನೀವು ಎಷ್ಟು ಕೆಲಸ ಆದರೂ ಮಾಡ್ಬೋದು, ಆದರೆ ದೇವರಿಗೆ ಗೊತ್ತಾಗದಂತೆ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ? ನೀವು ಕೆಲವು ಸಮಯಗಳಲ್ಲಿ ಕೆಲವೊಬ್ಬರಿಗೆ ಮೋಸ ಮಾಡಬಹುದು, ಆದರೆ ನೀವು ಎಲ್ಲರಿಗೂ ಎಲ್ಲ ಸಮಯಗಳಲ್ಲಿ ಮೋಸ ಮಾಡಲಿಕ್ಕಾಗಲ್ಲ. ಮತ್ತಷ್ಟು ಮುಖ್ಯವಾಗಿ ಯಾವುದೇ ಸಮಯದಲ್ಲಾಗಲಿ ಎಲ್ಲೇ ಆಗಲಿ ದೇವರಿಗೆ ಮಾತ್ರ ಮೋಸ ಮಾಡಲಿಕ್ಕಾಗಲ್ಲ. ಅದಕ್ಕೆ ದೇವರ ಶಿಕ್ಷೆ ನಮ್ಮ ಮೇಲೆ ಬರುವುದಕ್ಕಿಂತ ಮುಂಚೆಯೇ ನಮ್ಮ ತಪ್ಪು ತಿಳ್ಕೊಂಡು ನಾವು ಒಪ್ಪಿಕೊಳ್ಳೋದಾದರೆ ಆತನ ರಕ್ತದಿಂದ ತೊಳೆಯಲ್ಪಡ್ತೇವೆ ಎಂದು ಮೇಲಿಂದ ಮೇಲೆ ಕೇಳ್ತಿದ್ದೀರಲ್ಲವೇ? ಅಷ್ಟಕ್ಕೂ ನಿಮ್ಮ ತಪ್ಪೇನೆಂದು ತಿಳ್ಕೊಂಡಾಗ ತಾನೇ ನೀವು ಒಪ್ಪಿಕೊಂಡು ತೊಳೆಯಲ್ಪಡೋದು. ಅದಕ್ಕೆ ಪ್ರಾರ್ಥಿಸಿರಿ ಅನ್ನುತ್ತೇನೆ. ಯಾಕೆಂದರೆ ಆತನ ಮುಖಕಾಂತಿಯಲ್ಲಿ ನಮಗೆ ಕಾಣಿಸದಿರುವಂತಹ, ತಿಳಿಯದೇ ಇರುವಂತಹ, ನೋಡಿ, ಸಾಧಾರಣನಾಗಿರುವ ವೈದ್ಯರಿಗೆ ಗೊತ್ತಾಗದೇ ಇರುವಂತಹ ದೋಷ ಅಥವಾ ಆ ಒಂದು ವ್ಯಾಧಿಯ ಲಕ್ಷಣಗಳು ಡಾಕ್ಟರ್ಗಳು ಎಕ್ಸ್ರೇ ಮೂಲಕ, ಸ್ಕ್ಯಾನಿಂಗ್ ಮೂಲಕ, ಬ್ಲಡ್ ಟೆಸ್ಟ್ ಮೂಲಕ ಅವುಗಳ ರಿಪೋರ್ಟ್ ಬಂದ ಮೇಲೆ ಕಂಡುಕೊಳ್ತಾರಲ್ಲವೇ? ಹಾಗೆಯೇ ದೇವರ ಮುಖಕಾಂತಿಯಲ್ಲಿ, ಆತನ ಪ್ರಕಾಶದಲ್ಲಿ ನಾವು ಹೇಗಿದ್ದೇವೆಂದು ನೋಡಿಕೊಳ್ಳುವಾಗ ನಮ್ಮ ತಪ್ಪುಗಳು, ನಮ್ಮ ಅತಿಕ್ರಮಗಳು, ನಮ್ಮ ಪಾಪಗಳು, ನಮ್ಮ ದ್ರೋಹಗಳು, ಆಜ್ಞೆ ಅತಿಕ್ರಮಿಸಿದ್ದು ಎಷ್ಟೆಂದು ನಮಗೆ ಗೊತ್ತಾಗುತ್ತೆ. ಭಕ್ತನು ಹಾಗೆ ಪ್ರಾರ್ಥಿಸ್ತಾನೆ. ನೀವಿನ್ನೂ ದಾವೀದನಿಗೆ ನೋಡುವುದಾದರೆ 139ನೇ ಕೀರ್ತನೆ 24ನೇ ವಚನ ಹೇಳುತ್ತೆ. ಕೀರ್ತನೆ 139 ವಚನ 23, 24 ಕೂಡ ಓದಿಕೊಳ್ಳೋಣ. ದೇವಾ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಯನ್ನು ಗೊತ್ತು ಮಾಡು. ನಾವು ಪ್ರಾರ್ಥನೆ ಶುರು ಮಾಡಿದ್ರೆ ಏನೇನೋ ಬೇಡಿಕೊಳ್ತೇವೆ, ಏನೇನೋ ಕೇಳ್ತಾ ಇರ್ತೇವೆ. ಆದರೆ ಯಾವತ್ತೇ ಆಗಲಿ ಇಂತಹ ಪ್ರಾರ್ಥನೆ ಮಾಡಿದ್ದೀರಾ? ಕನಿಷ್ಠ ಉಪವಾಸ ಪ್ರಾರ್ಥನೆ ಇದ್ದಾಗಲಾದರೂ, ದೇವಾ ನನ್ನನ್ನು ಪರಿಶೋಧಿಸಯ್ಯ, ನನ್ನ ಹೃದಯ ಹೇಗಿದೆ ಎಂದು ತಿಳಿದುಕೋ ಅಯ್ಯ. ನನ್ನ ಹೃದಯ ಮೋಸಕರವಾಗಿದೆ. ಹೃದಯ ಎಲ್ಲದಕ್ಕಿಂತಲೂ ಮೋಸಕರವಾಗಿದೆ. ಅದು ಘೋರವಾದ ವ್ಯಾಧಿಗೊಳಗಾಗಿದೆ. ಚಿಕ್ಕ ರೋಗ ಬಂದರೆ ಡಾಕ್ಟರ್ ಬಳಿಗೆ ಓಡಿ ಹೋಗಿ, ಡಾಕ್ಟರ್ ನನಗೆ ವ್ಯಾಧಿ ಏನೆಂದು ಹೇಳಿ ಸಾರ್, ಆ ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅಂದಾಗ ಆ ಟೆಸ್ಟ್ ರಿಪೋರ್ಟ್ ಬಂತಾ? ಬ್ಲಡ್ ಟೆಸ್ಟ್ಗಳು, ಯೂರಿನ್ ಟೆಸ್ಟ್ಗಳು, ಸ್ಕ್ಯಾನಿಂಗ್ಗಳು ಮಾಡಾಗಿದ್ಮೇಲೆ ರಿಪೋರ್ಟ್ನಲ್ಲಿ ಯಾವ ಒಂದು ದೋಷ ಇದೆ, ಯಾವ ರೋಗ ಇದೆ ಎಂದು ಕೇಳಿ ತಿಳಿದುಕೊಂಡು ಅದಕ್ಕೆ ಚಿಕಿತ್ಸೆ ಪಡೆಯಲು ಆಸೆ ಪಡ್ತೇವಲ್ಲವೇ? ಹಾಗೆಯೇ ಹೃದಯ ಹಾಳು ಮಾಡುವ ರೋಗಗಳು, ಹೃದಯ ಕಲ್ಮಶಗೊಳಿಸುವಂತಹ ಪಾಪಗಳು ಹೇಗೆ ಗೊತ್ತಾಗ್ತವೆ ನಿಮಗೆ? ಈ ಲೋಕದ ಸ್ಕ್ಯಾನಿಂಗ್ ಮಷಿನ್ ಕೆಳಗಡೆ ಇಟ್ಟರೂ ಕೂಡ ನಿಮ್ಮ ಹೃದಯ ಹೇಗಿದೆ ಎಂದು ಗೊತ್ತಾಗಲ್ಲ ಪ್ರಿಯರೇ. ನಿಮ್ಮ ಹೃದಯವನ್ನು ಪರಿಶೀಲಿಸುವ ಆತನು ದೇವರೊಬ್ಬನೇ. ಅದಕ್ಕಾಗಿಯೇ ಹೃದಯಗಳನ್ನು ಪರಿಶೀಲಿಸುವಂತಹ ಕರ್ತನ ಬಳಿಗೆ ಹೋಗಿ, ದೇವರೇ ನನ್ನ ಹೃದಯವನ್ನು ಪರೀಕ್ಷಿಸಿರಿ, ದೇವಾ ನನ್ನನ್ನು ಪರಿಶೋಧಿಸು, ನನ್ನ ಹೃದಯವನ್ನು ತಿಳಿದುಕೋ. ಈ ಮೋಸಕರವಾದ ಹೃದಯದೊಳಗೆ ಎಂತಹ ದುರಾಶೆಗಳಿವೆ, ದುರ್ಬುದ್ಧಿವೆ ಎಂದು ನೋಡು. ಎಂತಹ ದುರಾಪೇಕ್ಷೆ ಇದೆ ನೋಡು. ಎಂತಹ ಸ್ವಾರ್ಥತೆ ಇದೆ ಎಂದು, ಎಂತಹ ಅಹಂಕಾರ ಇದೆ ಎಂದು ನೋಡು. ನನ್ನ ಆಧ್ಯಾತ್ಮಿಕ ಜೀವಿತವನ್ನು ಹಾಳು ಮಾಡುವಂತಹ ಎಂತಹ ದ್ವೇಷ ಇದೆ ಎಂದು, ಎಂತಹ ಅಸೂಯೆ ಇದೆ ಎಂದು
ನನ್ನ ಹೃದಯದೊಳಗಡೆ ಯಾವ ಪಾಪ ಗೂಡು ಕಟ್ಟಿಕೊಂಡಿದೆ ಎಂದು ಪರೀಕ್ಷಿಸಿ ಅದನ್ನು ಪೂರ್ತಿಯಾಗಿ ಕಿತ್ತು ಹಾಕು ದೇವರೇ, ಅದರಿಂದ ನನ್ನನ್ನು ಬಿಡಿಸು ದೇವರೇ ಎಂದು ಈ ರೀತಿಯಾಗಿ ನಿಮ್ಮಲ್ಲಿ ಎಷ್ಟು ಜನ ಪ್ರತಿದಿನ ದೇವರ ಸನ್ನಿಧಿಯಲ್ಲಿ ನಿಮ್ಮ ಹೃದಯ ಪರೀಕ್ಷಿಸಿಕೊಳ್ತಾ ಇದ್ದೀರಿ? ನನ್ನ ಹೃದಯವನ್ನು ಪರೀಕ್ಷಿಸು ದೇವಾ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆ ಗೊತ್ತು ಮಾಡು. ಪಾಪ ಕ್ರಿಯೆಯಲ್ಲಿ ಮಾಡುವುದಕ್ಕಿಂತ ಮುಂಚೆಯೇ ಆ ಆಲೋಚನೆಗಳಲ್ಲಿಯೇ ನೀವು ಪರಿಶುದ್ಧಗೊಳಿಸಲ್ಪಡೋದಾದರೆ ಕ್ರಿಯೆಯಲ್ಲಿ ಪಾಪ ಮಾಡುವ ಅವಕಾಶವಿರಲ್ಲ. ಒಬ್ಬನು ತನ್ನ ಆಲೋಚನೆಯಲ್ಲಿ ದಾರಿ ತಪ್ಪಿ ಹೋಗೋದಾದರೆ ಎಲ್ಲ ವಿಷಯಗಳಲ್ಲಿ ದಾರಿ ತಪ್ಪಿ ಹೋಗುತ್ತಲೇ ಇರ್ತಾನೆ. ಅದಕ್ಕೆ ಪಾಪ ಆಲೋಚನೆಗಳಿಂದ, ದುರಾಲೋಚನೆಯಿಂದ ತುಂಬಿದವರಾಗಿ ಉಕ್ಕಿಕೊಂಡು ಬರುವಂತಹ ನಮ್ಮ ಹೃದಯದೊಳಗಿಂದ ಬರುವಂತಹ ಪ್ರತಿ ದುರಾಲೋಚನೆಗಳನ್ನು ಮೇಲಿಂದ ಮೇಲೆ ಅವುಗಳನ್ನು ನಾವು ಸಾಯಿಸಬೇಕು, ಎದುರಿಸಬೇಕು. ನೋಡಿ ಪ್ರಿಯರೇ, ವೈರಿಗಳು ಇಸ್ರಾಯೇಲ್ ದೇಶದ ವಿರುದ್ಧ ಯುದ್ಧಕ್ಕಾಗಿ ಬಂದು ಮಿಸೈಲ್ಸ್ಗಳನ್ನು ಹಾಕ್ತಾ ಇರುವಾಗ ಅವು ಇಸ್ರಾಯೇಲ್ ದೇಶದ ಭೂಮಿಯನ್ನು ಮುಟ್ಟುವುದಕ್ಕಿಂತ ಮುಂಚೆಯೇ ಆ ಶತ್ರು ಮಿಸೈಲ್ಸ್ಗಳನ್ನೇ ಹೊಡೆದು ಬೀಳಿಸುವಂತಹ ಯಂತ್ರಗಳಿವೆ ಅಂತೆ ಇಸ್ರಾಯೇಲರ ಬಳಿಯಲ್ಲಿ. ಡೂಮ್ಸ್ ಅನ್ನುತ್ತಾರಂತೆ ಅದಕ್ಕೆ. ಅದರಿಂದ ಏನಾಗ್ತದೆ? ಆ ಇಸ್ರಾಯೇಲರು ಎದುರಾಳಿಯೊಂದಿಗೆ ಯುದ್ಧ ಮಾಡ್ತಿದ್ದಾರೆ. ಎದುರಾಳಿಗಳು ಮಾಡುವ ಯುದ್ಧವನ್ನು ಕೂಡ ತಡೆಯಲಿಕ್ಕಾಗ್ತಿದೆ. ನಿಮ್ಮ ಹೃದಯದೊಳಗಡೆಯಿಂದ ಉಕ್ಕಿ ಬರುವಂತಹ ಶತ್ರುವನ್ನು ಆ ಒಂದು ಆಲೋಚನೆಯ ಲೆವೆಲ್ನಲ್ಲಿಯೇ ಹೊಡೆದು ಬೀಳಿಸೋದಾದ್ರೆ ಆಗ ನಿಮ್ಮ ಬದುಕು ಒಳ್ಳೆಯದಾಗಿರುತ್ತೆ, ಕ್ರಿಯೆಯಲ್ಲಿ ಹೋಗೋದಿಲ್ಲ, ನಿಮ್ಮ ಜೀವಿತ ಹಾಳಾಗೋದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಪ್ರತಿಯೊಂದು ಯೋಚನೆಯನ್ನು ಸೆರೆ ಹಿಡಿದು ದೇವರ ವಿಧೇಯತೆಗೆ ತರಬೇಕಂತೆ. ನಾವೇನಾದರೂ ಒಂದನ್ನು ಟ್ರೀಟ್ ಮಾಡಬೇಕಾದ್ರೆ, ಅದನ್ನು ಹಿಡಿಯಬೇಕಾದರೆ ಮೊದಲು ಗೊತ್ತಾಗಬೇಕಲ್ಲವೇ? ಅದು ಏನೆಂದು ಗೊತ್ತಾಗಬೇಕಲ್ಲವೇ? ನಿಮ್ಮ ಬಲ ಎಂಥದೆಂದು ನೋಡಿಕೊಳ್ಳುವುದಕ್ಕಿಂತ ಶತ್ರು ಬಲ ಕೂಡ ಎಷ್ಟೆಂದು ತಿಳಿದುಕೊಳ್ಳುವುದು ಯುದ್ಧ ಮಾಡುವವನಿಗೆ ಮುಖ್ಯವಾಗಿರುತ್ತೆ. ಶತ್ರುವಿನ ಬಲ ಎಷ್ಟೆಂದು ಅಂದಾಜಿಸಿ ಈ ಕಡೆಯವರು ಯುದ್ಧಕ್ಕೆ ಹೋಗಲ್ಲ. ಆ ಶತ್ರುವಿಗಿದ್ದಂತಹ ಬಲಕ್ಕಿಂತ 2 ಪಟ್ಟಿದ್ರೇನೆ ಯುದ್ಧದಲ್ಲಿ ಗೆಲ್ತೇವೆಂದು ಇವ್ರಿಗೆ ಗೊತ್ತು. ಹಾಗೇ ಮಾಡ್ತಾರೋ ಹೊರತು ಎದುರಾಳಿ ಕೈಲಾಗದವನೆಂದು ತಿಳಿದು ತಾವೇ ಬಲಿಷ್ಠರೆಂದು ಅಂದುಕೊಳ್ಳೋದಾದರೆ ಶತ್ರುವಿನ ಕೈಯಿಂದ ಸೋತು ಹೋಗ್ತಾರೆ. ಅದಕ್ಕೆ ನಿಮ್ಮ ಜೀವಿತದಲ್ಲಿ ಬರುವ ಯೋಚನೆಗಳು ಎಷ್ಟು ಭಯಂಕರವಾಗಿವೆ ಎಂದು, ಎಷ್ಟು ನೀಚವಾಗಿವೆ ಎಂದು, ಎಷ್ಟರ ಮಟ್ಟಿಗೆ ನಿಮ್ಮನ್ನು ಆವರಿಸಿ ಒಂದು ನಾಶನಕ್ಕೆ ನಡೆಸುತ್ತಾ ಇವೆ ಎಂಬುದನ್ನು, ನಿಮಗೆ ಬಂದಿರುವ ಯೋಚನೆ ಎಷ್ಟು ಕೆಟ್ಟದಾಗಿದೆ ಎಂದು ನೀವು ಗ್ರಹಿಸಿಕೊಳ್ಳದೇ ಇರೋದಾದರೆ ನೀವು ಅದನ್ನು ಎದುರಿಸಲಾರಿರಿ. ಆ ಯೋಚನೆಯೊಳಗೆ ಬಿದ್ದು ಈ ದಿನ ಎಷ್ಟೋ ಜನರು ತಮ್ಮ ಜೀವಿತವನ್ನು ನಾಶನ ಮಾಡಿಕೊಳ್ತಾ ಇದ್ದಾರೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯದ 5ನೇ ವಚನ ಓದುತ್ತೇನೆ ಕೇಳ್ರಿ. ನಾವು ವಿತರ್ಕಗಳನ್ನು, ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲಗಳನ್ನು ಕೆಡವಿಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ಏನಂತೆ? ಪ್ರತಿ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿಯುತ್ತೇವೆ. ಎಲ್ಲಾ ಕೊತ್ತಲುಗಳನ್ನು ಕೆಡವಿ ಹಾಕಿ ಎಲ್ಲಾ ಯೋಚನೆಗಳು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿಯಬೇಕಂತೆ. ನಾವು ಕರ್ತನ ಸನ್ನಿಧಿಯಲ್ಲಿ ಕೂತ್ಕೊಂಡಾಗ ಕರ್ತನೇ, ಆಲೋಚನೆ ನೋಡಿರಿ, ಎಂತಹ ಕೆಟ್ಟ ಆಲೋಚನೆಯಾಗಿದೆ. ನನ್ನ ಸಹೋದರರ ಮೇಲೆ ಕೋಪ ಬಂದಿದೆ, ನೋಡಯ್ಯ, ಈ ಕೋಪದ ಆಲೋಚನೆ ತೆಗೆದುಹಾಕಿರಿ, ಹೊಟ್ಟೆ ಕಿಚ್ಚಿನ ಆಲೋಚನೆ ತೆಗೆದುಹಾಕಿರಿ ಎಂದು ಹೀಗೆ ನಿಮ್ಮ ಪ್ರತಿ ಆಲೋಚನೆಗಳನ್ನು, ಹೃದಯ ರಹಸ್ಯಗಳನ್ನು ಅರಿತಿರುವ, ಹೃದಯ ಆಲೋಚನೆಗಳ ಅರಿತಿರುವ ದೇವರ ಮುಂದೆ ನೀವು ಗುರುತಿಸಿ ಕಂಡುಕೊಂಡು ಅವುಗಳ ವಿಷಯದಲ್ಲಿ ಪ್ರಾರ್ಥಿಸುವುದಾದರೆ ದೇವರು ಬಿಡಿಸ್ತಾರೆ. ಇಂತಹ ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನನ್ನು ಪರಿಶೋಧಿಸಿರಿ, ನನ್ನನ್ನು ಪರೀಕ್ಷಿಸಿರಿ, ನಿನಗೆ ಬೇಸರವನ್ನುಂಟು ಮಾಡುವ ಮಾರ್ಗ ನನ್ನಲ್ಲೇನಾದರೂ ಇದೆಯೇನು ನೋಡು, ನಿಮಗೆ ಬಾಧೆ ಉಂಟು ಮಾಡುವ ಮಾರ್ಗ ನನ್ನಲ್ಲಿ ಇದೆಯೇನು ನೋಡು, ನಿಮಗೆ ಕೋಪ ಹುಟ್ಟಿಸುವ ಆಲೋಚನೆ ಏನಾದರೆ ಇದೆಯೇನು ನೋಡು, ನಿಮ್ಮ ಮನಸ್ಸು ಬಾಧೆಪಡಿಸುವ ಯೋಚನೆ ಇದೆಯೇನು ನೋಡು. ನನ್ನ ದುರಾಲೋಚನೆಯಿಂದ ನನ್ನನ್ನು ಬಿಡಿಸಿರಿ. ನನ್ನ ಹೃದಯದಲ್ಲಿ ತುಂಬಿ ತುಳುಕಿ ಹೊರಚೆಲ್ಲುತ್ತಿರುವ ಪಾಪದ ಆಲೋಚನೆಯಿಂದ ನನ್ನನ್ನು ಬಿಡಿಸಿರಿ ಎಂದು ಹೀಗೆ ಪ್ರತಿ ಕೆಟ್ಟ ಆಲೋಚನೆಯನ್ನು ಪ್ರಾರ್ಥನೆಯಲ್ಲಿ ಮೊಳಕಾಲೂರಿ ಕಂಡುಕೊಂಡವರಾಗಿ ಸೆರೆ ಹಿಡಿದು ಕ್ರಿಸ್ತನ ವಿಧೇಯಕ್ಕೆ ಒಪ್ಪಿಸಿದರೆ ಶುದ್ಧ ಹೃದಯ ಹೊಂದಿಕೊಳ್ತೇವೆ. ಶುದ್ಧ ಹೃದಯ ನಮಗೆ ಬೇಕು ಪ್ರಿಯರೇ. ಶುದ್ಧ ಹೃದಯವುಳ್ಳವರೆಲ್ಲರೂ ಆತನಿಗೆ ಪ್ರಿಯರಾಗಿದ್ದಾರೆ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯವರು, ಅವರು ದೇವರನ್ನು ಕಾಣುವರು. ಈ ಪ್ರಾರ್ಥನೆ ಕಲಿಯೋಣ. ದೇವರೇ, ನನ್ನ ಅತಿಕ್ರಮಗಳೆಷ್ಟೆಂದು, ನನ್ನ ಪಾಪಗಳೆಷ್ಟೆಂದು, ನನ್ನ ಅಪರಾಧಗಳೆಷ್ಟೆಂದು, ನನ್ನ ದೋಷಗಳೆಷ್ಟೆಂದು, ನನ್ನ ಪಾಪಗಳೆಷ್ಟೆಂದು
ನನಗೆ ತಿಳಿಸಿ ಎಂದು ಹೇಳಿದ ಯೋಬನ ಹಾಗೆ ದೇವರೇ, ನನ್ನನ್ನು ಪರೀಕ್ಷಿಸಿ ನನ್ನನ್ನು ಪರಿಶೋಧಿಸು, ನಿನಗೆ ಬೇಡವಾದ ಮಾರ್ಗ ನನ್ನಲ್ಲೇನಾದರೂ ಇದೆಯೇನೋ ನೋಡು ಎಂದು ದಾವೀದನಂತೆ ಪ್ರಾರ್ಥಿಸೋಣ. ನಿಮ್ಮ ನಿತ್ಯ ಮಾರ್ಗದಲ್ಲಿ ನನ್ನನ್ನು ನಡೆಸಿರಿ, ನಿಮಗೆ ಇಷ್ಟಕರವಾಗಿ ನಾನು ಬದುಕುವ ಹಾಗೆ ನನಗೆ ಸಹಾಯ ಮಾಡಿರೆಂದು ಪ್ರತಿ ಉದಯದಲ್ಲಿ ಹೀಗೆ ಪ್ರಾರ್ಥಿಸಿ ನಮ್ಮ ದಿನ ಪ್ರಾರಂಭಿಸುವುದಾದರೆ ದಿನವೆಲ್ಲ ನಮ್ಮ ಬದುಕೆಲ್ಲ ಆಶೀರ್ವದಿಸಲ್ಪಡ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳುವ ಪ್ರಾರ್ಥನೆ ನಮಗೆ ಕಲಿಸಿಕೊಡಿರಿ. ಹೃದಯ ಪರಿಶೋಧನೆ ಇಲ್ಲದಂತಹ ಪ್ರಾರ್ಥನೆಯ ಜೀವಿತದಿಂದ, ಹೃದಯ ಸ್ಥಿತಿ ಅರಿತುಕೊಳ್ಳಲಾರದ ಪ್ರಾರ್ಥನೆಯಿಂದ ನಮಗೆ ಯಾವುದೇ ಪ್ರಯೋಜನವಿಲ್ಲದೇ ಇರೋದ್ರಿಂದ ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ಹೃದಯದಲ್ಲಿ ಯಾವ ಮರೆಮಾಚು ಇಟ್ಕೊಳ್ಳದೆ ನಮ್ಮ ಹೃದಯವನ್ನೆಲ್ಲ ನಿಮ್ಮ ಸನ್ನಿಧಿಯಲ್ಲಿ ಬಟ್ಟ ಬಯಲಾಗಿ ತೆರೆದಿಟ್ಟು ಪಶ್ಚಾತ್ತಾಪಪಟ್ಟು ನಮ್ಮ ಹೃದಯದಲ್ಲಿರುವ ಕೆಟ್ಟತನವನ್ನೆಲ್ಲ, ದುರಾಲೋಚನೆಗಳನ್ನೆಲ್ಲ ನಿಮ್ಮ ಮುಂದೆ ಒಪ್ಪಿಕೊಂಡು ಬಿಟ್ಟು ನಿಮ್ಮ ರಕ್ತದಿಂದ ತೊಳೆಯಲ್ಪಟ್ಟು ಪ್ರತಿ ಸಾರಿ ಮೊಳಕಾಲೂರುವಾಗ ನಮ್ಮ ಹೃದಯ ಸ್ಥಿತಿ ಹೇಗಿದೆ ಎಂದು ಕಂಡುಕೊಂಡು ಆ ಸುಂಕದವನ ಹಾಗೆ ಪಾಪಿಯಾದ ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಮೇಲಿಂದ ಮೇಲೆ ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಕಳಿಸಿಕೊಡಿರೆಂದು ನಾನು ಹೇಳುತ್ತಲೇ ಇದ್ದೇನೆ. ನೀವು ಕಳಿಸಿಕೊಡುತ್ತಲೇ ಇದ್ದೀರಿ. ಆದರೆ ಕೆಲವರು ಕೇಳಿ ಸುಮ್ಮನೆ ಇರ್ತಾ ಇದ್ದೀರಿ. ಹಾಗಾಗಿ ಒಂದು ವೇಳೆ ಇದುವರೆಗೂ ಒಂದು ಪ್ರೈಸ್ ರಿಪೋರ್ಟನ್ನು ಶೇರ್ ಮಾಡುವುದಾಗಲಿ ನಿಮ್ಮ ವಾಟ್ಸಪ್ ಮೆಸೇಜ್ ಕಳಿಸಿಕೊಡದಿದ್ದರೆ ಈ ದಿನ ತಪ್ಪದೇ ಕಳಿಸಿಕೊಡುವ ಪ್ರಯತ್ನ ಮಾಡಿ. ನೀವು ಮೊದಲ ಸಾರಿ ಕಳಿಸುವುದಾದರೆ ನಿಮ್ಮ ಪಿಕ್ಚರ್ ಕೂಡ ಆಡ್ ಮಾಡಿ ನಿಮ್ಮನ್ನು ನೆನಪಿಟ್ಕೊಳ್ಳಲು ಸಹಾಯವಾಗಿರುತ್ತೆ. ನಿಮ್ಮನ್ನು ಬಲಪಡಿಸಲು ಕೂಡ ನೀವು ಸಹಕರಿಸಿದವರಾಗಿರ್ತೀರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.